ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ವೀಡಿಯೋ ಮಾಡ್ತಿರೋದು ನಾನೊಂದು ಹಸ್ಬೆಂಡ್ ಮನೆಯದು ಮ್ಯಾರೇಜ್ ಇದ್ದಿತ್ತು, ಅದಕ್ಕೋಸ್ಕರ ಈ ಥರ ರೆಡಿ ಆಗ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರೋಸ್ ವಾಟರ್ನ ಸ್ಪ್ರೇ ಮಾಡಿಕೊಂಡೆ, ಆಮೇಲೆ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ. ಪ್ರೈಮರ್ನ ಹಚ್ಕೊಳ್ತಿದ್ದೀನಿ. ನೋಡಿ, ಪ್ರೈಮರ್ ಹಚ್ಚಿದ ಮೇಲೆ ನನ್ನ ಸ್ಕಿನ್ ಹೇಗೆ ತೋರ್ತಿದೆ ಅಲ್ವಾ, ತುಂಬ ಶೈನ್ ಆಗಿ ಕಾಣಿಸ್ತಿದೆ. ಆಯಿಲಿ ಬೇಸ್ ಇರುತ್ತೆ, ಅದಕ್ಕೋಸ್ಕರ ಅದು ಶೈನ್ ಆಗಿ ಇದಕ್ಕೆ ಒಂದು 5000 ಇರ್ಬೋದು. ಫೌಂಡೇಶನ್ ಮಾತ್ರ ಸೂಪರ್. ಓಕೆನಾ? ನಾವು ಈ ಥರ ಸ್ಪಾಂಜಲ್ಲಿ ಯೂಸ್ ಮಾಡೋದ್ರಿಂದ, ಫೌಂಡೇಶನ್ನ ಸ್ಪಾಂಜಲ್ಲಿ ಯೂಸ್ ಮಾಡೋದ್ರಿಂದ ಕ್ಲಿಯರಾಗಿ ಬರುತ್ತೆ. ನಾವಿದ್ದ ಫೌಂಡೇಶನ್ನ ಕೈಯಲ್ಲಿ ಯಾವತ್ತೂ ಯೂಸ್ ಮಾಡ್ಕೋಬಾರ್ದು. ಆಮೇಲೆ ಇದ್ರ ಮೇಲೆ ನಾನು ಪೌಡರ್ನ ಹಾಕ್ತೀನಿ. ಪೌಡರನ್ನು ಕಾಂಪ್ಯಾಕ್ಟ್ ಪೌಡರ್ನ ಹಾಕ್ತಿದ್ದೀನಿ. ಐಬ್ರೋಸ್ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಈಗ ಐಬ್ರೋಸನ್ನು ಬರ್ಕೊಳ್ತಿದ್ದೀನಿ. ನಾನು ಇದನ್ನ ಸ್ವಲ್ಪ ಬ್ರೌನ್ ಕಲರ್ ಇರ್ತಲ್ಲ, ಅದನ್ನು ಯೂಸ್ ಮಾಡ್ತಿದ್ದೀನಿ. ಯಾವತ್ತು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಬಾರ್ದು, ಬ್ರೌನ್ ಕಲರ್ ಯೂಸ್ ಮಾಡಬೇಕು. ಆಗ ಮೇಕಪ್ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಬ್ರೌನ್ ಕಲರ್ ಯೂಸ್ ಮಾಡಿ ಈಗ ಲಿಪ್ಸ್ಟಿಕ್ ಹಚ್ತಿದ್ದೀನಿ. ನೋಡಿ, ಲಿಪ್ಸ್ಟಿಕ್ಗೆ ಬ್ರಷ್ ಯೂಸ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಅದಕ್ಕೋಸ್ಕರ ನಾನು ಬ್ರಷ್ ಯೂಸ್ ಮಾಡ್ತಿದ್ದೀನಿ. ನನಗೆ ಈ ಕ್ಯಾಮರಾ ಮಿರರ್ ಸರಿ ಆಗಲಿಲ್ಲ ಅಂತ ಅಲ್ಲಿ ಹೋಗಿ ಸಿಂಪಲ್ ಸ್ಟಿಕ್ಕರ್ನ ಇಟ್ಕೊಂಡು ಸಿಂಪಲಾಗಿ ರೆಡಿ ಆಗ್ತಿದ್ದೀನಿ. ಈಗ ನಾನು ಸಾರಿ ಉಟ್ಕೊಂಡು ಫುಲ್ ರೆಡಿ ಆಗಿದೆ. ಈಗ ನಾವು ಮ್ಯಾರೇಜಿಗಂತ ರೆಡಿಯಾಗಿ ಹೋದ್ವಿ. ಆಮೇಲೆ ಅತ್ತೆ ಮನೆಗೆ ಹೋಗಿ ಅಲ್ಲಿ ಅತ್ತೆನೆಲ್ಲ ಕರ್ಕೊಂಡು ನಾವು ಮ್ಯಾರೇಜ್ಗಂತ ಹೋದ್ವಿ. ಈಗ ನಾವು ಮ್ಯಾರೇಜ್ ಹಾಲಿಗೆ ಬಂದು ಆಮೇಲೆ ವಿಶ್ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಮತ್ತೆ ರಿಟರ್ನ್ ಹೋದ್ವಿ. ಥ್ಯಾಂಕ್ ಯು ಆಲ್.